ಸವೀಸ್ ಫುಡ್ನ ಇವತ್ತಿನ ಸ್ಪೆಷಲ್ ಚಿಕನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಯ್ ಎವ್ರಿವನ್, ಸವೀಸ್ ಫುಡ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಮಿತಾ. ಈಗ ನಿಮಗೆಲ್ಲ ಒಂದು ಹೊಸ ನಾನ್ ವೆಜ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಲಾಲಿಪಾಪ್ ಮಾಡ್ತಕ್ಕಂಥ ವಿಧಾನ ಮತ್ತು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೋಡ್ತಾ ಬನ್ನಿ. ಮೊದಲು ಒಂದು ಬೌಲ್ ತೊಗೊಂಡು ಫಸ್ಟಿಗೆ ಏನು ಹಾಕೋಣ ಅಂದರೆ 2 ಸ್ಪೂನ್ ಕಾರ್ನ್ ಫ್ಲೋರ್, ಆಮೇಲೆ ಒಂದು ಎಗ್. ಇದು ನಾನು ಅರ್ಧ kg ಲಾಲಿಪಾಪ್ ತೊಗೊಂಡಿರೋದ್ರಿಂದ ಒಂದು ಮೊಟ್ಟೆ ಪೂರ ಹಾಕ್ಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟಿಗೆ ಸ್ವಲ್ಪ ಹಾಕ್ತೀವಿ. ಆಮೇಲೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಕರಡ್ ಹಾಕಿ, ಇದು ಯಾಕೆಂದರೆ ಸ್ಮೂತ್ನೆಸ್ ಬರಲಿ ಅಂತ ಹಾಕೋದು. ನೆಕ್ಸ್ಟ್ ಸ್ವಲ್ಪ ನಿಂಬೆ ರಸ, ಆನಂತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್. ನೆಕ್ಸ್ಟ್ ನೋಡಿ, ಇಲ್ಲಿ ಚಿಲ್ಲಿ ಪೌಡರ್, ಗರಂ ಮಸಾಲ ಪುಡಿ, ಕೊತ್ತಂಬರಿ ಕಾಳು ಪುಡಿ ಮತ್ತು ಸ್ವಲ್ಪ ಅರಿಶಿನ ಇದೆ. ಇದನ್ನಷ್ಟು ಹಾಕೊಳ್ಳೋಣ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕಿ. ಕೆಲವರು ರೆಡಿ ಪಾಕೆಟನ್ನು ಹಾಕಿಬಿಟ್ಟು ಮಾಡ್ತಾರೆ, ನಾವು ಅದನ್ನ ಯಾವುದು ತೋರಿಸ್ತಾ ಇಲ್ಲ. ಮನೇಲಿ ಇರ್ತಕ್ಕಂಥ ಫುಡ್ಗಳನ್ನೇ ಹಾಕಿ ರುಚಿಯಾದ ಒಂದು ಇದನ್ನು ಮಾಡ್ತಾರೆ ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡಿ. ನೋಡ್ರಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎತ್ತಿಟ್ಕೊಂಡಿರ್ತಕ್ಕಂಥ ಎಲ್ಲ ಲಾಲಿಪಾಪ್ ಪೀಸ್ಗಳನ್ನು ಹಾಕ್ಕೊಳ್ರಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು 20 ನಿಮಿಷ ಮ್ಯಾರಿನೇಟ್ ಆಗಲಿ ಅಂತ ಎತ್ತಿಡ್ರಿ. ಒಂದು 15-20 ನಿಮಿಷ ನೀವೇನು ಎತ್ತಿಡ್ತೀರಲ್ಲ ನೆನೆದಿದೆ ಅಂತ, ಆಮೇಲೆ ಅದನ್ನು ಫ್ರೈ ಮಾಡಿದಾಗ ಒಳ್ಳೆ ಸ್ಮೂತಾಗಿ ಬಂದಿರುತ್ತೆ. ಸವಿಲಿಕ್ಕೂ ನಿಮಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಲಾಲಿಪಾಪ್ ಪೀಸ್ ಅನ್ನೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ. ಹಾಗಾಗಿ ಸಂಜೆ ಹೊತ್ತು ಇದನ್ನು ಮಾಡಿಕೊಟ್ರೆ ಮನೆ ಫ್ಯಾಮಿಲಿ ಪೂರ ಇಷ್ಟಪಟ್ಟು ಸವಿತೀರ. ನೋಡಿ, ಇದನ್ನು ಕಲಿಸಿರ್ತಕ್ಕಂಥ ಲಾಲಿಪಾಪ್ ಪೀಸ್ಗಳು ಇದೊಂದು 15-20 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿರ್ತೀವಿ. ನಿಮಿಷ ನೆನೆಸಿದ್ದಕ್ಕೆ ಚೆನ್ನಾಗಿ ರೈಟ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ಈಗ ನೋಡ್ರಿ, ಬಾಣಲೆ ಎಣ್ಣೆ ಕಾದಿದೆ. ಕಾದ್ಮೇಲೆ ಫ್ಲೇಮ್ ಸಣ್ಣ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಲಾಲಿಪಾಪ್ ಪೀಸನ್ನು ಎಣ್ಣೆಯಲ್ಲಿ ಹಾಕೋಣ. ಜೋರು ಉರಿಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಕಾದ ತಕ್ಷಣ ಸಣ್ಣ ಫ್ಲೇಮಲ್ಲಿ ಈ ರೀತಿ 5-6 ಪೀಸ್ ಹಾಕಿ ಆದಮೇಲೆ ಈ ಪ್ಲೇಟನ್ನು ಈಗ ಸಣ್ಣ ಉರಿಗೆ ಹೋಗ್ತಾ ಇದೆ. 2 ನಿಮಿಷದ ನಂತರ ಇವನ್ನ ಈ ರೀತಿ ಮತ್ತೆ ತಿರುಗಿಸಿ ಹಾಕ್ರಿ. ಒಳಗಡೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇದನ್ನ ಈ ರೀತಿ ಪ್ಲೇಟ್ ಮುಚ್ಚಿದ್ರೆ ಒಳಗಡೆ ಚೆನ್ನಾಗಿ ಬೇಕು. ನೋಡಿ, ಈ ರೀತಿಯಾಗಿದೆ. ಇದಕ್ಕೆ ಮತ್ತೆ ಪ್ಲೇಟ್ ಮುಚ್ಚಿ ಸಣ್ಣ ಫ್ಲೇಮಲ್ಲೇ ಇನ್ನು 2-3 ನಿಮಿಷ ಬೇಯಿಸೋಣ. ನೋಡಿ, 2-3 ನಿಮಿಷದಲ್ಲಿ ಚೆನ್ನಾಗಿ ಎಲ್ಲ ಬೆಂದಿದೆ. ಆಗ ಕಾಣ್ತಾ ಇದ್ದಾರೆ ಎಲ್ಲ ಈಗ ಕೈ ತೆಗೆದು ನೋಡಿದ್ರಾ ಯಾವ ರೀತಿ ರೆಡಿಯಾಗಿದೆ ಸ್ಪೆಷಲ್ ಚಿಕನ್ ಲಾಲಿಪಾಪ್. ಬನ್ನಿ ಎಲ್ಲರೂ ತಿನ್ನಿ, ಟೇಸ್ಟ್ ಮಾಡಿ ಹೇಳಿ, ಮತ್ತೆ ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.